ಪ್ರಿಯ ಮಿತ್ರರಿಗೆ ನಮಸ್ಕಾರ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 17ನೆಯ ಶ್ಲೋಕವನ್ನು ಚರ್ಚಿಸೋಣ. ಕಾಶಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದುಷ್ಟ ದ್ಯುಮ್ನೋ ವಿರಾಟಶ್ಚ ಸಾತ್ವಿಕೀಶ್ಚ ಪರಾಜಿತಃ. ಈ ಒಂದು ಶ್ಲೋಕವನ್ನು ದುಶ್ಯಾಸನ, ದುರ್ಯೋಧನ ಇಬ್ಬರು ಚರ್ಚೆ ಮಾಡ್ತಾ ಇದ್ದಾರೆ ಪಾಂಡವರ ಒಂದು ಪಾಳೆಯದಲ್ಲಿರ್ತಕ್ಕಂತಹ ರಾಜರುಗಳ ಒಂದು ಕುರಿತಾಗಿ. ಅಂದರೆ ಕಾಶಿ ದೇಶದ ರಾಜನಾಗಿರ್ತಕ್ಕಂಥ ಧನುರ್ಧಾರಿ, ಶಿಖಂಡಿ ಅನ್ನುವಂತಹ ಮಹಾರಥಿ, ದೃಷ್ಟದ್ಯುಮ್ನ ವಿರಾಟ ರಾಜ ಹಾಗೂ ಅಪರಾಜಿತನಾದಂತಹ ಸಾತ್ಯಕಿ ಇವರುಗಳು ಪಾಂಡವರ ಪರವಾಗಿ ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಶ್ಯರಾಜ ಅಂತ ಹೇಳಿದ್ರೆ ಈತ ಅತ್ಯುತ್ತಮ ಬಾಣಸಂಧಾನದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ವೀರನಾಗಿದ್ದ. ಶಿಖಂಡಿ ಎಲ್ಲರಿಗೂ ತಿಳಿದ ಹಾಗೆ ಭೀಷ್ಮನ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಂತ ಹೇಳಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಒಬ್ಬ ಮಹಾರಥಿ. ಈ ಶಿಖಂಡಿ ಪಾತ್ರ ಹೇಗೆ ಬಂತು ಅನ್ನೋದಕ್ಕೆ ಅದಕ್ಕೆ ಬೇರೆ ಕಥೆ ಇದೆ. ದುಷ್ಟದ್ಯುಮ್ನ ಅನ್ನುವಂಥದ್ದು ದ್ರೌಪದಿಯ ಸಹೋದರ, ಪಾಂಡವರ ಸೇನೆಯ ಒಂದು ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ವಿರಾಟ ಮತ್ಸ್ಯ ದೇಶದ ರಾಜ. ಸಾತ್ವಿಕಿ ಅನ್ನುವಂಥದ್ದು ಶ್ರೀಕೃಷ್ಣನ ಭಕ್ತ ಹಾಗೂ ಶೂರ ಯೋಧನಾಗಿದ್ದಂಥವನು. ಅಂದರೆ ಇವರನ್ನು ವಿವರಣೆ ಚರ್ಚೆಯನ್ನು ಮಾಡ್ತಾ ಇರೋದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಪಾಂಡವರ ಸೇನೆಯು ಕೂಡ ಅತ್ಯಂತ ಬಹಳ ಶಕ್ತಿಶಾಲಿ ಹಾಗೂ ಶೂರ ವೀರರ ಸಮೂಹವನ್ನು ಹೊಂದಿದೆ ಯುದ್ಧದ ಪಾಳಯದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸೋ ಪ್ರಯತ್ನವನ್ನು ಈ ಒಂದು ಶ್ಲೋಕ ಮಾಡ್ತಾ ಇದೆ. ಅಂದರೆ ಮಹಾಯೋಧರ ನಡುವೆ ಈ ಒಂದು ಮಹಾ ಸಂಗ್ರಾಮ ನಡೆಯುತ್ತೆ ಅನ್ನುವಂಥದ್ದನ್ನು ಈ ಒಂದು ಶ್ಲೋಕ ನಮಗೆ ಸ್ಪಷ್ಟಪಡಿಸ್ತಾ ಇದೆ.